ಇರಬಹುದು. ಬಟ್ ಆ ಮಂಜುನಾಥನ ಮೇಲೆ ಇರುವಂತಹ ಒಂದು ನಂಬಿಕೆ, ಮನುಷ್ಯನ ಯಾವುದೇ ಒಂದು ವಿಚಾರದಲ್ಲಿ ನಂಬಿಕೆಗೆ ನಾವು ದ್ರೋಹವನ್ನು ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಬಟ್ ಈ ಥರದ್ದು ಪ್ರಕರಣಗಳಾದಾಗ ಎಲ್ಲೋ ಒಂದು ಕಡೆ ಮನುಷ್ಯನ ಮನಸ್ಸಿನ ಮೇಲೆ ಅಗಾಢವಾದಂತಹ ಒಂದು ಪ್ರಭಾವ ಬೀರುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಇವಾಗ ಸರ್ಕಾರ ತಗೊಂಡಂತಹ ನಿರ್ಧಾರ ಇರಬಹುದು ಮತ್ತು ಅಲ್ಲಿನ ಗ್ರಾಮಸ್ಥರು ತೊಗೊಂಡಿರುವಂತಹ ನಿರ್ಧಾರ ಇರಬಹುದು, ಕೆಲವೊಂದಿಷ್ಟು ಮಾಧ್ಯಮಗಳ ನಿಲುವು ಇರಬಹುದು. ಸೊ ಇದನ್ನು ನೋಡಿದಾಗ ಸರ್, ಅಂದರೆ ಅದು ಸಾಕ್ಷಿಗಳು ಇನ್ನೂ ನಡೀತಾ ಇರುವಂಥದ್ದು, ಇನ್ನೂ ಸಿಗ್ತಾ ಇರುವಂಥದ್ದನ್ನು ನೋಡಿದಾಗ, ಬಟ್ ಎಲ್ಲ ಒಂದು ಕಡೆ ನಿಮಗೆ ವೈಯಕ್ತಿಕವಾಗಿ ಕೊನೆಯದಾಗಿ ಅಂದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೀವು ಹೇಳುವಂಥದ್ದಾದರೆ, ನೀವು ಪ್ರತ್ಯಕ್ಷವಾಗಿ ಕೆಲವೊಂದಿಷ್ಟು ಫ್ಯಾಮಿಲಿಗಳನ್ನು ನೀವು ನೋಡಿದಂಥವರಾಗಿ ಮುಂದೆ ಏನೆಲ್ಲ ಆಗಬಹುದು ಅಂತ ನಿಮ್ಮ ಆಲೋಚನೆಗಳಿದೆ ಸರ್ ಈ ಒಂದು ವಿಚಾರದಲ್ಲಿ? ನಿನ್ನೆ ಅಥವಾ ಇತ್ತೀಚೆಗೆ ಕೆಲವು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ. ನಮಗೆ ಹಿಂಸೆ ಅನ್ನೋದು ಯಾವತ್ತೂ ಅದು ಪರಿಹಾರ ಅಲ್ಲ. ಹಿಂಸೆ ಅನ್ನೋದು ಯಾವತ್ತೂ ಅದನ್ನು ಒಪ್ಪಕ್ಕಾಗಲ್ಲ ಸಮಾಜದಲ್ಲಿ. ಅದು ಯಾವತ್ತೂ ನಿಮಗೆ ಅದರಿಂದ ನೀವು ಬಾಯಿ ಮುಚ್ಚಿಸೋದಲ್ಲ, ನಿಮಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರಿಂದ ವಿರೋಧ ಬರೋದು ಹೊರತು ಅದರಿಂದ ಯಾವ ಒಂದು ನಿಮಗೆ ಆಗೋ ಉದ್ದೇಶನೂ ಆಗಲ್ಲ. ನಮ್ಮ ಪ್ರಕಾರ ಯಾರೇ ಹಿಂಸೆ ಮಾಡೋದು ಪೊಲೀಸ್ ಅದರ ಕ್ರಮ ತೊಗೊಂಡು ಅವ್ರ ಮೇಲೆ ಒಂದು ಕೇಸ್ ಹಾಕಿ ಅವ್ರನ್ನ ಕರೆಕ್ಟಾಗಿ ತಕ್ಕ ಒಂದು ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು. ಬಟ್ ಈ ಒಂದು ಮೀಡಿಯಾ ವಿಚಾರ ಬಂದಾಗ ಇವತ್ತು ಯೂಟ್ಯೂಬರ್ಸ್ ಮೇಲೆ ನಿಮಗೆ ಅವ್ರ ಕಂಟೆಂಟ್ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಸೇರಿ ನಿಮ್ಮದೇ ಶುರು ಮಾಡಿ ನೀವೇ ನಿಮ್ಮ ಸತ್ಯಗಳು ಜನರ ಮುಂದೆ ಇಡಿ. ದಿಸ್ ಇಸ್ ಅ ಫೈಟ್ ಫಾರ್ ವಾಟ್ ಈಸ್ ಟ್ರೂತ್, ದಿಸ್ ಇಸ್ ಅ ಫೈಟ್ ಫಾರ್ ಹಿಸ್ಟರಿ, ದಿಸ್ ಇಸ್ ಅ ಫೈಟ್ ಫಾರ್ ಜಸ್ಟಿಸ್, ದಿಸ್ ಇಸ್ ಅ ಫೈಟ್ ಫಾರ್ ದ ಡೆಮೊಕ್ರಾಟಿಕ್ ಈಥೋಸ್. ನಮ್ಮ ಪ್ರಜಾಪ್ರಭುತ್ವದ ಒಂದು ಒಂದು ಉದ್ದೇಶ ಮತ್ತು ಅದರ ಒಂದು ಪರಿಕಲ್ಪನೆಗೆ ಒಂದು ಸಂಘರ್ಷ ಅಂತ ಹೇಳೋ ಸುಳ್ಳಿಲ್ಲ. ಸೊ ನಮಗೆ ನಾವು ಒಂದು ಕತೆ, ಇದೆಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ಥರ ಕತೆ ಕಟ್ತಾ ಇದ್ದಾರೆ, ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಸಿದ್ಧಾಂತಗಳು ಕತೆ ಕಟ್ತಾ ಇದ್ದಾರೆ. ನಾವು ಒಂದು ಕತೆ ಇಡ್ತೀವಿ ಜನರ ಮುಂದೆ, ಬಟ್ ನಮ್ಮ ಕಥೆಯಲ್ಲಿ ಸಾಕ್ಷ್ಯಾಧಾರ ಇರುತ್ತೆ, ಸಾಕ್ಷಿ ಇರುತ್ತೆ, ವೈಜ್ಞಾನಿಕವಾಗಿರುತ್ತೆ. ಅದಕ್ಕೆ ನಾವು ಬೇರೆ ಬೇರೆ ಎವಿಡೆನ್ಸ್ ಕೊಡ್ತೀವಿ. ಸೊ ನಾವು ಆ ಒಂದು ಕತೆ ಜನರ ಮುಂದೆ ಇಟ್ಟು ಅದನ್ನು ಕನ್ವಿನ್ಸಿಂಗ್ ಆಗಿ ಹೇಳಿದ್ರೆ ಜನನೂ ಕೂಡ ನಮಗೆ ಇಲ್ಲಪ್ಪ ಇದರಲ್ಲಿ ಸತ್ಯ ಇದೆ ಅಂತ ಕನ್ವಿನ್ಸ್ ಆಗ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ನಾವು ಯಾರು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ, ಬಟ್ ಅದರ ಜೊತೆ ನಮಗೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಸತ್ಯ ಅಸತ್ಯಗಳು ಹೇಳೋದ್ರಲ್ಲಿ ಅದು ಯಾವುದೇ ಒಳ್ಳೇದಾಗಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಮಾತಾಡೋದ್ರಲ್ಲಿ ಎಲ್ಲ ಸತ್ಯಗಳು ಹೇಳಬೇಕು ಹೇಳಬಾರ್ದು ಅದು ಬೇರೆ ಪ್ರಶ್ನೆ, ಅದು ಒಂದು ನೀವು ವೈಯಕ್ತಿಕವಾಗಿ ನೀವು ತೀರ್ಮಾನ ಮಾಡಬೇಕು. ಬಟ್ ನೀವು ಹೇಳೋದೆಲ್ಲ ಸತ್ಯ ಆಗಿರಬೇಕು. ಸೊ ನಾವು ಇದನ್ನು ಕೂಡ ನಾನು ಯಾವತ್ತಾದರೂ ಮಾತಾಡಿದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತು ಎಲ್ಲ ಮೀಡಿಯಾ ಚಾನೆಲ್ಗಳು ಅಕ್ಸೆಪ್ಟೆಡ್ ಕ್ರೆಡಿಬಲ್ ಮೀಡಿಯಾ ಸೋರ್ಸಸ್ಸಿಂದ ಏನೇನು ಬರುತ್ತೋ ಅದನ್ನೇ ನಾನು ಜನರ ಮುಂದೆ ಇಟ್ಟು ನಾವು ಅದನ್ನು ಹೆಂಗೆ ಒಂದು ಜನಪರವಾಗಿ ಅದನ್ನು ಇಂಟರ್ಪ್ರೆಟ್ ಮಾಡಿ ಅದನ್ನು ಸತ್ಯ ನಾನು ಇಷ್ಟು ವರ್ಷಗಳಿಂದ ಹೇಳಿದ್ದೀನಿ. 14-15 ವರ್ಷಗಳಿಂದ ನಾನೇನು ಚಳುವಳಿಯಲ್ಲಿ ಇದೆನೋ ಅದು ಯಾವ ವಿಚಾರ ಬೇಕಾದರೂ ನೀವು ಯಾವುದೇ ಒಂದು ಟ್ವೀಟೋ ಯಾವುದೇ ವಿಚಾರ ನೀವು ಬಂದು ನೀವೇ ರಿಸರ್ಚ್ ಮಾಡಿ. ಇವಾಗ ನಮಗೆ ಮಾಹಿತಿಗಳು ನಮ್ಮ ಬೆರಳು ತುದಿಗಳಲ್ಲಿದೆ. ವಿಶ್ಲೇಷಣೆ ಮತ್ತು ಒಂದು ವಿಮರ್ಶಾತ್ಮಕ ಚಿಂತನೆಗಳು ಬೆರಳು ತುದಿನಲ್ಲಿಲ್ಲ, ಬಟ್ ನಮಗೆ ಮಾಹಿತಿ ಸಿಗೋದು, ಇನ್ಫಾರ್ಮೇಷನ್ ಸಿಗೋದು ಬೆರಳು ತುದಿನಲ್ಲಿದೆ. ಅದನ್ನು ನೀವು ಹುಡುಕಿ ಅದನ್ನು ರಿಸರ್ಚ್ ಮಾಡಿ. ಸೊ ವಿತ್ ಗ್ರೇಟ್ ಪವರ್, ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ವಿತ್ ಗ್ರೇಟ್ ಪವರ್ ಆಲ್ಸೋ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿನ ನಾವು ಉಳಿಸಿ ಅದನ್ನು ಒಂದು ರೀತಿ ಮುಂದುವರೆದ್ರೆ ನಾವು ಸತ್ಯ ತೊಗೋಬೋದು. ನಿಮಗೆ ಅಷ್ಟೊಂದು ನಿಮ್ಗೆ ಯಾವ ರೀತಿ ನೀವು ನೋಡ್ತೀರೋ ನೀವು ಜನರ ಮುಂದೆ ಇಡಿ. ಈ ಯಾವ ಹಿಂಸೆ ನಮಗೆ ಒಪ್ಪಕ್ಕಾಗಲ್ಲ. ಡೆಮೋಕ್ರಸಿ ನಾವು ಬೆಳೆಸೋದು ಭಾಳ ಮುಖ್ಯ. ಆ್ಯಂಡ್ ನಮಗೆ ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಸತ್ಯದ ಪರ, ನ್ಯಾಯದ ಪರ ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಸೊ ಇದನ್ನು ಧರ್ಮಸ್ಥಳ ಆಗಿರ್ಬೋದು, ಇವಾಗ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಘರ್ಷಗಳು ನಡೀತಾ ಇದೆ ಇವಾಗ. ಆ್ಯಂಡ್ ಅದು ನಮಗೆ ಇವತ್ತಿನ ದಿನದ ಸಮಸ್ಯೆ ಅನ್ನೋಕ್ಕಿಂತ ಎಷ್ಟೋ ವರ್ಷಗಳು ಪವರ್ ಸ್ಟ್ರಕ್ಚರ್ ಕೆಲವ್ರನ್ನ ಬೆನಿಫಿಟ್ ಮಾಡೋಕ್ಕೆ ಮುಚ್ಚಾಕೋ ರೀತಿಯಲ್ಲಿ ಇದ್ದರೂ ಆ ಕಾರಣ ಆಗಿರ್ಬೋದು. ಬಟ್ ಇವಾಗ ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್ಸಲ್ಲಿ ನಡೀತಾ ಇದೆ. ಇದು ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್. ಅದು ಸತ್ಯತೆ ಹೊರಗೆ ಬರಲಿ, ನಾವು ಆರೋಗ್ಯಕರವಾದ ಚರ್ಚೆ ಮಾಡೋಣ. ಆ್ಯಂಡ್ ಇವಾಗ ಎಷ್ಟೋ ಜನ SITನೂ ಕೂಡ ನಂಬಿಕೊಂಡು ಅದರ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಜನ ಅವರು ಸತ್ಯ ಹೇಳ್ತಾ ಇದ್ದಾರೆ. ಅದಾಗಲಿ, ಟ್ರೂತ್ ಹೊರಗೆ ಬರಲಿ, ಜಸ್ಟಿಸ್ ಹೊರಗೆ ಬರಲಿ ಅಂತ ನಿರೀಕ್ಷೆ ಮಾಡ್ತೀವಿ. ನಮಗೆ ಯಾವ ಒಳ ಒಪ್ಪಂದಗಳು ಇಟ್ಕೊಂಡು ಅಥವಾ ಬೇರೆ ಪವರ್ಫುಲ್ನ ಪ್ರೊಟೆಕ್ಟ್ ಮಾಡೋದಕ್ಕಿಂತ ಸತ್ಯ, ನ್ಯಾಯ, ನಾವೆಲ್ಲರೂ ಸರಿ ಸಮಾನರು. ನೋಡಿ ರವಿಕುಮಾರ್ ಅವರೇ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮನಸ್ಸಿನಲ್ಲಿ ಎಲ್ಲರೂ ಮನುಷ್ಯರು, ನಮ್ಮ ಸಿದ್ಧಾಂತ ಎಲ್ಲ ಮನುಷ್ಯರು ಸರಿ ಸಮಾನರು. ಬಟ್ ಎಲ್ಲ ಆಲೋಚನೆಗಳು ಸರಿ ಸಮಾನ ಅಲ್ಲ.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಸಾಕಷ್ಟು ವಿಚಾರಗಳನ್ನು ನಮಗೆ ಸಾಕಷ್ಟು ಮಾತಾಡೋದು ನಾವು ಆ್ಯಕ್ಚುಲಿ. ಯಾಕಂದರೆ ನಿಮ್ಮ ಆಲೋಚನೆಗಳಿರಬಹುದು, ನಿಮ್ಮದಾದಂಥ ಒಂದು ವೈಯಕ್ತಿಕ ಅಂದರೆ ಸೈದ್ಧಾಂತಿಕ ಒಲವುಗಳಿರಬಹುದು, ಎಲ್ಲವನ್ನು ನೋಡಿದಾಗ ನಿಜಕ್ಕೂ ನಂಗೆ ಎಲ್ಲೋ ಒಂದು ಕಡೆ ನಿಮ್ಮ ಆಸೆಗಳೇನಿದೆ, ನಿಮ್ಮ ಒಲವೇನಿದೆ ಅದೆಲ್ಲದೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ನಾವು ಕೂಡ ಅಷ್ಟು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರವಿಕುಮಾರ್ ಅವರೇ ಧನ್ಯವಾದಗಳು. ಅಷ್ಟು ಬೇಗ ವಾಹಿನಿಗೂ ನಾನು ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸತ್ಯನ ನೋಡ್ದು ಜನರಿಗೆ ವಿಚಾರಗಳು ತಲುಪಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆಯದಾಗಲಿ. ನನಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.